ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ಲೋಕ ಚಾಪ್ಟರ್ 1 ಎನ್ನುವ ಥ್ರಿಲ್ಲಿಂಗ್ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆ ತನಕ ನೋಡಿ. ಸಿನಿಮಾವನ್ನ ಒನ್ ಲೈನ್ ನಲ್ಲಿ ಹೇಳಬೇಕಂದ್ರೆ, ಸಾಮಾನ್ಯ ಜನರ ಗುಂಪಲ್ಲಿ ಯಕ್ಷಿಣಿ ಹೆಣ್ಣು ಬಂದ್ರೆ ಹೇಗಿರುತ್ತೆ, ಅದಲ್ಲದೆ ಅವಳು ಜನರ ರಕ್ತವನ್ನ ಕುಡಿದು ಬದುಕುವಂತವಳು, ಮತ್ತೆ ಅವಳಿಗೆ ಸಾವೇ ಇರೋದಿಲ್ಲ. ಆದ್ರೂ ಅವಳನ್ನ ಕೊಲ್ಲೋದಕ್ಕೆ ಅವಳ ತರನೇ ಇರುವ ಒಂದು ಶಕ್ತಿ ಹುಟ್ಟಿ ಬರುತ್ತೆ. ಅವಳಿಗೆ ಹೇಗೆ ಶಕ್ತಿ ಬರುತ್ತೆ, ಸರಿ ಅವಳು ಯಾರು, ಯಾಕೆ ಅವಳು ಜನರ ರಕ್ತವನ್ನ ಕುಡಿತಾ ಇರ್ತಾಳೆ, ಕೊನೆಗೆ ಅವಳಿಗೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಇವಳ ಹೆಸರು ಚಂದ್ರ. ಈಗ ಇವಳ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ. ಅಲ್ಲಿಂದ ಸೇಫ್ ಆಗಿ ಬಂದು ಪ್ಲೇಸ್ ಅನ್ನ ಚೇಂಜ್ ಮಾಡಿ ಕೊನೆಗೆ ಚೆನ್ನೈಗೆ ಬರ್ತಾಳೆ. ಇನ್ನು ಇವನ ಹೆಸರು ಪ್ರಕಾಶ್. ಇವಳಿಗೆ ಯಾರು ಇರೋದಿಲ್ಲ, ಇವನೇ ಅವಳನ್ನ ನೋಡ್ಕೊಳ್ತಾ ಇರ್ತಾನೆ. ನೆಕ್ಸ್ಟ್ ಇವಳು ಚೆನ್ನೈಗೆ ಬಂದು ಫೇಕ್ ಆಧಾರ್ ಕಾರ್ಡ್ ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ಮಾಡ್ಕೊಳ್ತಾಳೆ. ಅದಲ್ಲದೆ ಅಲ್ಲಿರುವ ಒಂದು ಬುಕ್ ಅಲ್ಲಿ ತುಂಬಾ ವಿವರವಾಗಿ ಬರ್ದಿರ್ತಾರೆ. ಅದನ್ನ ತಗೊಂಡು ತನ್ನ ರೂಮ್ಗೆ ಬರ್ತಾಳೆ. ಪ್ರಕಾಶ್ ಅವಳಿಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆನ ಮಾಡಿರ್ತಾನೆ. ಒಳಗೆ ಬಂದು ನೋಡಿದ್ರೆ ಅವಳಿಗೆ ಬೇಕಾಗಿರುವ ಒಂದು ಲಾಕರ್ ರೂಮ್ ಕೂಡ ಇರುತ್ತೆ. ಇನ್ನು ಇವನ ಹೆಸರು ಸನ್ನಿ. ಈಗ ಚಂದ್ರ ಇವನಿರುವ ಮನೆಯ ಎದುರುಗಡೆ ಮನೆಯಲ್ಲಿ ರೂಮ್ಗೆ ಬಂದಿರ್ತಾಳೆ. ಸನ್ನಿ ಇವಳನ್ನ ನೋಡ್ತಾ ಇರ್ತಾನೆ. ಅವಳಿಗೆ ಇದೆಲ್ಲ ಇಷ್ಟ ಆಗ್ತಿರೋದಿಲ್ಲ, ಕಿಟಕಿಯನ್ನ ಹಾಕ್ತಾಳೆ. ಇನ್ನು ಇವಳು ಸನ್ನಿ ಎಕ್ಸ್. ಈಗ ಅವಳು ಬೇರೆ ಒಬ್ಬನ ಜೊತೆ ಕಮಿಟ್ ಆಗಿರ್ತಾಳೆ. ಸನ್ನಿ ಕೊಟ್ಟಿರೋ ಬೆಕ್ಕನ್ನ ರಿಟರ್ನ್ ಕೊಡೋಕೆ ಅಂತ ಬಂದಿರ್ತಾಳೆ. ಇನ್ನು ಇವನು ಸನ್ನಿ ಫ್ರೆಂಡ್ ವೇಣು, ಮತ್ತೆ ಇವನು ಅವನ ಫ್ರೆಂಡ್ ನೈಜಿಲ್. ಈ ಮೂವರು ಕೆಲಸ ಇಲ್ಲದೆ ಲೈಫ್ನ ಚಿಲ್ ಮಾಡ್ತಾ ಇರ್ತಾರೆ. ದಿನೇ ದಿನೇ ಪಬ್ ಬಾರ್ ಪಾರ್ಟಿ ಅಂತ ಸುತ್ತಾಡ್ತಾ ಇರ್ತಾರೆ. ಚಂದ್ರ ಒಂದು ಬೇಕರಿ ಶಾಪ್ ಅಲ್ಲಿ ನೈಟ್ ಶಿಫ್ಟ್ ವರ್ಕ್ಗೆ ಜಾಯಿನ್ ಆಗ್ತಾಳೆ. ಇನ್ನು ಇವನ ಹೆಸರು ಜಾನಿ. ಇವನು ಕೂಡ ಒಂದು ಹೋಟೆಲ್ ಅನ್ನ ನಡೆಸ್ತಾ ಇರ್ತಾನೆ. ಇವನು ಚಂದ್ರಳಿಗೆ ತುಂಬಾನೇ ಬೇಕಾಗಿರುವ ವ್ಯಕ್ತಿ. ಸನ್ನಿ ದಿನೇ ದಿನೇ ಚಂದ್ರಳನ್ನ ಕಿಟಕಿಲಿ ನೋಡ್ತಾ ಇರ್ತಾನೆ. ಹೀಗೆ ಈ ಮೂವರು ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದು ದಿನ ಈ ಮೂವರು ಹೋಟೆಲ್ ಇಂದ ಹೋಗ್ತಿರುವಾಗ ಒಂದು ಆಟದಲ್ಲಿ ಇರುವ ಇಬ್ಬರು ವ್ಯಕ್ತಿಗಳು ಒಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಈ ಮೂವರು ಅದನ್ನ ನೋಡಿರೋದಿಲ್ಲ. ನೆಕ್ಸ್ಟ್ ಡೇ ಆ ವ್ಯಕ್ತಿಯ ಕೊಲೆ ಆಗಿರುತ್ತೆ. ಏನಂದ್ರೆ ಆ ಒಂದು ಗ್ಯಾಂಗ್ ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡಿ ಅವರ ಆರ್ಗನ್ಸ್ ಗಳನ್ನ ಸೆಲ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಸನ್ನಿ ಬೆಕ್ಕು ಮನೆಯಿಂದ ಹೊರಗಡೆ ಹೋಗಿರುತ್ತೆ. ಸನ್ನಿ ಹುಡುಕಿ ತಗೊಂಡು ಬರುವಾಗ ಸಡನ್ ಆಗಿ ಒಂದು ಕಾರು ಸ್ಪೀಡ್ ಆಗಿ ಬಂದು ಅವನ ಎದುರುಗಡೆ ಬರುತ್ತೆ. ಅವನು ಕೂಡ ಶಾಕ್ ಅಲ್ಲಿ ಹಾಗೆ ನಿಂತು ಬಿಡ್ತಾನೆ. 2 ಸೆಕೆಂಡ್ ಆದ್ಮೇಲೆ ಅವನು ಕೆಳಗಡೆ ಬಿದ್ದಿರ್ತಾನೆ. ಕಾರ್ ಸೈಡ್ ಅಲ್ಲಿ ನಿಂತಿರುತ್ತೆ. ಸನ್ನಿ ಶಾಕ್ ಆಗಿ ಕಣ್ಣು ಮುಚ್ಚಿ ಸ್ವಲ್ಪ ರಿಮೆಂಬರ್ ಮಾಡ್ಕೊಳ್ತಾನೆ. ಅವನನ್ನ ಕಾಪಾಡಿದ್ದು ಚಂದ್ರ. ಅವನನ್ನ ಚಂದ್ರ ತಳ್ಳಿರ್ತಾಳೆ. ನೆಕ್ಸ್ಟ್ ಅವಳು ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್ ನಲ್ಲಿ ಆ ಕಿಡ್ನಾಪ್ ಗ್ಯಾಂಗ್ ಆಟೋದಲ್ಲಿ ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡೋಕೆ ನೋಡ್ತಾ ಇರ್ತಾರೆ. ಅವಳು ಓಡಿ ಹೋಗ್ತಾಳೆ. ಅಲ್ಲಿ ಪೊಲೀಸ್ ಗಾಡಿ ನಿಂತಿರುತ್ತೆ. ಆಟೋದವರು ಇದನ್ನ ನೋಡಿ ಹೋಗ್ತಾರೆ. ಇನ್ನು ಇವನ ಹೆಸರು ನಾಚಿಯಪ್ಪ. ಇವನು ಒಂಥರ ಸೈಕೋ. ಇವನಿಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರೋದಿಲ್ಲ. ನಾಚಿಯಪ್ಪ ಅವಳನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ DC ಬಂದು ಅವಳನ್ನ ನೋಡಿ ತಾನೇ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಸನ್ನಿ ವೇಣುಗೆ ನನ್ನನ್ನ ಚಂದ್ರನ್ನೇ ಕಾರ್ ಆಕ್ಸಿಡೆಂಟ್ ಇಂದ ಕಾಪಾಡಿದ್ದು ಅಂತ ಹೇಳ್ತಾ ಇರ್ತಾನೆ. ವೇಣು ಅವಳನ್ನ ಮಾತಾಡ್ಸೋಕೆ ಇದು ನಿನ್ನ ಪ್ಲಾನ್ ಅಂತ ಇರ್ತಾನೆ. ನೆಕ್ಸ್ಟ್ ಚಂದ್ರ ಬೇಕರಿ ವೇಸ್ಟ್ ಐಟಮ್ ಅನ್ನ ಡಸ್ಟ್ಬಿನ್ಗೆ ಹಾಕೋಕೆ ಬರ್ತಾಳೆ. ಅಲ್ಲಿ ಅವಳ ಜೊತೆಗೆ ಕೆಲಸ ಮಾಡ್ತಿರೋ ಹುಡುಗಿ ಹತ್ತಿರ ಒಬ್ಬ ನನ್ನ ಲವ್ ಮಾಡು ಅಂತ ಫೋರ್ಸ್ ಆಗಿ ಹೇಳ್ತಾ ಇರ್ತಾನೆ. ಇವನು ಬೇರೆ ಯಾರಲ್ಲ, ಆ ಕಿಡ್ನಾಪ್ ಗ್ಯಾಂಗ್ ಅಲ್ಲಿ ಒಬ್ಬ. ಅವಳು ನಂಗೆ ನೀನು ಇಷ್ಟ ಇಲ್ಲ ಅಂದಿದ್ದಕ್ಕೆ ಆ ವ್ಯಕ್ತಿ ಆಸಿಡ್ ತಗೊಂಡು ಅವಳ ಮೇಲೆ ಚೆಲ್ಲೋದಕ್ಕೆ ನೋಡ್ತಾನೆ. ಅಷ್ಟರಲ್ಲಿ ಚಂದ್ರ ಬಂದು ಬಾಟಲ್ ಅನ್ನ ಹೊಡಿತಾಳೆ. ಅವನಿಗೆ ಕೂಡ ಸರಿಯಾಗಿ ಹೊಡಿತಾಳೆ. ಅವನಿಗೆ ಪ್ರಜ್ಞೆ ಇರೋದಿಲ್ಲ. ನೆಕ್ಸ್ಟ್ ಚಂದ್ರ ಅವಳಿಗೆ ನೀನು ಏನು ನೋಡಿಲ್ಲ ಅಂತ ಹೇಳಿ ಹೋಗ್ತಾಳೆ. ನೆಕ್ಸ್ಟ್ ನಾಚಿಯಪ್ಪ ಆ ಕಿಡ್ನಾಪ್ ಗ್ಯಾಂಗ್ ಹತ್ತಿರ ಬರ್ತಾನೆ. ಇವನು ಕೂಡ ಆ ಗ್ಯಾಂಗ್ ಕಡೆಯವನು. ಈಗ ಇವನ DC ಅವಳು ಫೋನ್ ಮಾಡಿ ಅವರಿಗೆ ಬೇಕಾಗಿರುವ ಎಲ್ಲ ಸಹಾಯವನ್ನ ಮಾಡು ಅಂತ ಹೇಳ್ತಾಳೆ. ನಾಚಿಯಪ್ಪ ಅವನಿಗೆ ಯಾರು ಹೊಡೆದಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಅವನು ಒಂದು ಹುಡುಗಿ, ಅವಳು ಸಾಮಾನ್ಯ ಅಲ್ಲ, ನೀನು ಹೋದ್ರೆ ನಿನಗೂ ಕೂಡ ಹೊಡಿತಾಳೆ ಅಂತ ಹೇಳ್ತಾನೆ. ನಾಚಿಯಪ್ಪ ಇದನ್ನ ಸೀರಿಯಸ್ ಆಗಿ ತಗೊಂಡು ಸರಿ ಅವಳನ್ನ ತೋರಿಸು ಅಂತ ಕರ್ಕೊಂಡು ಹೋಗ್ತಾನೆ. ನಾಚಿಯಪ್ಪ ಅವಳನ್ನ ನೋಡ್ತಾನೆ. ಚಂದ್ರ ಕೂಡ ಇವರನ್ನ ನೋಡ್ತಾಳೆ. ನೆಕ್ಸ್ಟ್ ಚಂದ್ರ ಆಟೋದಲ್ಲಿ ಹೋಗುವಾಗ ಸನ್ನಿ ಕೂಡ ಬಂದು ಕೂರ್ತಾನೆ. ಹಾಗೆ ಅವಳನ್ನ ಪರಿಚಯ ಮಾಡ್ಕೊಳ್ತಾನೆ. ಚಂದ್ರ ಕೈಗೆ ಆಸಿಡ್ ಬಿದ್ದು ಸುಟ್ಟು ಹೋಗಿರುತ್ತೆ. ಸನ್ನಿ ಅವಳಿಗೆ ನೈಟ್ ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ, ಅಲ್ಲಿಗೆ ಹುಡುಗಿಯರು ಮತ್ತು ಹುಡುಗರು ಬರ್ತಾರೆ, ನೀವು ಯಾವಾಗಲೂ ಒಬ್ಬರೇ ಇರ್ತೀರಾ, ನೀವು ಕೂಡ ಬನ್ನಿ ಅಂತ ಇನ್ವೈಟ್ ಮಾಡ್ತಾನೆ. ನೆಕ್ಸ್ಟ್ ಡೇ ರಾತ್ರಿ ಬರ್ತ್ಡೇ ಮಾಡ್ತಾ ಇರ್ತಾರೆ. ಸನ್ನಿ ಅವಳ ಮನೆ ಕಿಟಕಿಯನ್ನ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಚಂದ್ರನೇ ಅಲ್ಲಿಗೆ ಬರ್ತಾಳೆ. ಇವಳನ್ನ ನೋಡಿದ ಅವನ ಫ್ರೆಂಡ್ಸು ಎಲ್ಲರೂ ಶಾಕ್ ಆಗ್ತಾರೆ. ಸನ್ನಿ ಕೂಡ ಫುಲ್ ಶಾಕ್ ಆಗಿ ನಿಂತು ನೋಡ್ತಾ ಇರ್ತಾನೆ. ನೆಕ್ಸ್ಟ್ ನೈಜಿಲ್ ಬರ್ತ್ಡೇ ಆಗುತ್ತೆ. ನೈಜಿಲ್ ಮತ್ತೆ ವೇಣು ಎಲ್ಲರೂ ಅವಳ ಜೊತೆ ಮಾತಾಡ್ತಾ ಇರ್ತಾರೆ. ಚಂದ್ರಳಿಗೆ ರಕ್ತ ಅಂದ್ರೆ ನೋಡಕ್ಕೆ ಆಗ್ತಿರೋದಿಲ್ಲ. ನೆಕ್ಸ್ಟ್ ಎಲ್ಲರೂ ಸಾಂಗ್ ಪ್ಲೇ ಮಾಡಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಪೊಲೀಸ್ ನಾಚಿಯಪ್ಪ ಬರ್ತಾನೆ. ಅಲ್ಲಿ ನೋಡಿದ್ರೆ ಹುಡುಗಿರು ಮತ್ತೆ ಫುಲ್ ಸೌಂಡ್ ಇಟ್ಟಿರ್ತಾರೆ, ಜೊತೆಗೆ ಗಾಂಜಾ ಬೇರೆ ಇರುತ್ತೆ. ನಾಚಿಯಪ್ಪ ಇಲ್ಲಿಗೆ ಚಂದ್ರಳನ್ನ ಹುಡ್ಕೊಂಡು ಬಂದಿರ್ತಾನೆ. ನೆಕ್ಸ್ಟ್ ನಾಚಿಯಪ್ಪ ಎಲ್ಲರನ್ನ ಚೆಕ್ ಮಾಡಿ ಯಾವ ಕೇಸ್ ಹಾಕಬೇಕು ಅಂತ ಹೇಳ್ತಾನೆ. ಅಲ್ಲದೆ ಕಾನ್ಸ್ಟೇಬಲ್ಗೆ ಎಲ್ಲ ಹುಡುಗಿಯರ ಜೇಬಲ್ಲಿ ಏನಿದೆ ಕೈ ಹಾಕಿ ಚೆಕ್ ಮಾಡೋಕೆ ಹೇಳ್ತಾನೆ. ಒಂದು ಹುಡುಗಿ ಬೇಡ ಅಂದ್ರೂ ಕೂಡ ಕಾನ್ಸ್ಟೇಬಲ್ ಪ್ಯಾಂಟ್ ಜೇಬಲ್ಲಿ ಕೈ ಹಾಕೋಕೆ ಬರ್ತಾನೆ. ಚಂದ್ರಳಿಗೆ ಕೋಪ ಬಂದಿರುತ್ತೆ, ಆದ್ರೆ ಏನು ಮಾಡೋದಿಲ್ಲ. ನಾಚಿಯಪ್ಪ ಅವಳು ಏನು ರಿಯಾಕ್ಟ್ ಆಗದೆ ಇರೋದನ್ನ ನೋಡಿ ಸುಮ್ಮನೆ ಇರ್ತಾನೆ. ನೆಕ್ಸ್ಟ್ ಹೋಗುವಾಗ ಅವಳ ಹೆಸರು ಕೇಳ್ಕೊಂಡು ಹೋಗ್ತಾನೆ. ಕೊನೆಗೆ ಅವನ ಬರ್ತ್ಡೇ ಪಾರ್ಟಿ ಎಂಡ್ ಆಗುತ್ತೆ. ಚಂದ್ರ ಕೂಡ ತುಂಬಾನೇ ಹ್ಯಾಪಿ ಆಯ್ತು ಅಂತ ಹೇಳಿ ಹೋಗ್ತಾಳೆ. ನಾಜಿಲ್ ನಾನು ಕೂಡ ಅವಳಿಂದನೇ ಹೋಗ್ತೀನಿ ಅಂತ ಹೋಗ್ತಾನೆ. ಸನ್ನಿ ಅವನನ್ನ ನೋಡಿ ತುಂಬಾನೇ ಕೋಪ ಆಗ್ತಾ ಇರ್ತಾನೆ. ಸನ್ನಿ ನೈಜಿಲ್ ಅವಳ ಮನೆ ಒಳಗಡೆ ಹೋಗೋದನ್ನ ನೋಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸನ್ನಿ ನೈಜಿಲ್ ಅನ್ನ ಹುಡ್ಕೊಂಡು ಚಂದ್ರ ರೂಮ್ಗೆ ಬಂದ್ರೆ ಚಂದ್ರ ಕೆಟ್ಟದಾಗಿ
ಅವನು ಇಲ್ಲಿ ಇಲ್ಲ, ನಂಗೆ ಪ್ರಾಬ್ಲಮ್ ಕೊಡಬೇಡ, ಡೋರ್ ತೆಗೆಯೋದಿಲ್ಲ ಅಂತ ಹೇಳ್ತಾಳೆ. ಸನ್ನಿ ರಿಟರ್ನ್ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಪ್ರಕಾಶ್ ಒಂದು ಬ್ಲಡ್ ಬಾಕ್ಸ್ ಅನ್ನು ಹಿಡ್ಕೊಂಡು ಬರ್ತಾನೆ. ಚಂದ್ರ ಪ್ರಕಾಶ್ ಡೋರ್ ಬಡ್ದಿದ್ದಕ್ಕೆ ಡೋರ್ ಓಪನ್ ಮಾಡ್ತಾಳೆ. ನೆಕ್ಸ್ಟ್ ಹೊರಗಡೆ ಇರೋ ವ್ಯಕ್ತಿ ನೋಡ್ತಾನೆ. ಇವನು ಚಂದ್ರಳಿಗೆ ಸುಮಾರು ಸಾರಿ ಬಂದು ಬ್ಲಡ್ ಬಾಕ್ಸ್ ಅನ್ನು ಕೊಟ್ಟು ಹೋಗಿರ್ತಾನೆ. ನೆಕ್ಸ್ಟ್ ಸನ್ನಿ ವೇಣು ಹತ್ತಿರ ಬಂದು, ನಮ್ಮ ನೈಜಿಲ್ ಅಲ್ಲೇ ಇರಬೇಕು, ಅವಳು ಸಾಮಾನ್ಯ ಹುಡುಗಿ ತರ ಕಾಣ್ತಾ ಇಲ್ಲ, ಅವಳ ಮನೆಗೆ ಯಾರ್ಯಾರೋ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಚಂದ್ರ ಬಂದು ಮಾರ್ನಿಂಗ್ ಆತರ ಅಂದಿದ್ದಕ್ಕೆ ಸಾರಿ ಅಂತ ಹೇಳ್ತಾಳೆ. ಸನ್ನಿ ಮಾತಾಡ್ತಾ ಕೆಳಗೆ ನೋಡ್ತಾನೆ. ಅವಳ ಶೂ ಮೇಲೆ ಬ್ಲಡ್ ಕಾಣುತ್ತೆ. ನೆಕ್ಸ್ಟ್ ಅವಳನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಪೊಲೀಸರು ನೈಜಿಲ್ ಅನ್ನ ಕರ್ಕೊಂಡು ಬರ್ತಾರೆ. ಏನಂದ್ರೆ ನೈಜಿಲ್ ರಾತ್ರಿನೇ ಅವಳ ಮನೆಯಿಂದ ಹೊರಗಡೆ ಹೋಗಿರ್ತಾನೆ. ಹೋಗುವಾಗ ಗಾಂಜಾ ಕೇಸಲ್ಲಿ ಪೊಲೀಸರು ಅವನನ್ನ ಲಾಕ್ ಮಾಡಿರ್ತಾರೆ. ಸೊ ಈಗ ನೈಜಿಲ್ ಬಂದಿರ್ತಾನೆ. ಚಂದ್ರ ಹೋಗ್ತಿರುವಾಗ ಅಲ್ಲಿ ಕಿಡ್ನಾಪ್ ಗ್ಯಾಂಗ್ ಇರೋ ಆಟೋ ನಿಂತಿರುತ್ತೆ. ಅವಳ ಮೇಲಿನ ದ್ವೇಷದಿಂದ ಇಂಜೆಕ್ಷನ್ ಫಿಲ್ ಮಾಡಿ ಅವಳಿಗೆ ಚುಸ್ತಾನೆ. ಚಂದ್ರ ನಿದ್ದೆ ಜುಮ್ಗೆ ಹೋಗ್ತಾಳೆ. ಅವಳನ್ನ ಆಟೋದಲ್ಲಿ ಕೂರಿಸುವಾಗ ಸನ್ನಿ ನೋಡಿ ಚೀರಿ ಓಡಿ ಬರ್ತಾ ಇರ್ತಾನೆ. ಅವರು ಅವಳನ್ನ ಆಟೋದಲ್ಲಿ ಹಾಕೊಂಡು ತಕ್ಷಣ ಕರ್ಕೊಂಡು ಹೋಗ್ತಾರೆ. ಅವಳನ್ನ ಕೊಲ್ಲೋದಕ್ಕೆ ಅಂತ ಕರ್ಕೊಂಡು ಬರ್ತಾನೆ. ಈ ಕಡೆ ಒಬ್ಬ ಡಾಕ್ಟರ್ ತನ್ನ ಮೊಮ್ಮಗಳು ಯಕ್ಷಿಣಿ ಕತೆ ಹೇಳು ಅಂದಿದ್ದಕ್ಕೆ ಯಕ್ಷಿಣಿ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೂರಾರು ವರ್ಷಗಳ ಹಿಂದೆ ಒಂದು ಕಾಡಿನಲ್ಲಿ ರಾಜ ಮಾತ್ರ ನೋಡಕ್ಕೆ ಬರ್ತಾ ಇರ್ತಾನೆ. ಒಂದು ದಿನ ಕಾಡಿನ ಮಕ್ಕಳು ದೇವಿಯ ವಿಗ್ರಹದ ಹತ್ತಿರ ಬಂದು ಅಲ್ಲಿದ್ದ ಒಂದು ಗೆಜ್ಜೆ ಭಾಗವನ್ನ ತಗೊಂಡು ಹೋಗ್ತಾರೆ. ಇನ್ನು ಈ ಚಿಕ್ಕ ಹುಡುಗಿ ಹೆಸರು ನೀಲಿ. ಇವರು ಹೋಗಿ ತಮ್ಮ ದೇವಿಗೆ ಹಾಕ್ತಾರೆ. ಈ ವಿಷಯ ಗೊತ್ತಾದ ರಾಜ ಅಲ್ಲಿಗೆ ಬಂದು ಆ ದೇವಿಯ ವಿಗ್ರಹಕ್ಕೆ ಬೆಂಕಿ ಹಚ್ತಾರೆ. ಇದನ್ನ ನೋಡಿದ ಕಾಡಿನ ಜನರು ಹೆದರಿ ಒಂದು ಗುಹೆಯನ್ನ ಸೇರ್ತಾರೆ. ಅಲ್ಲಿ ನೀಲಿ ಎನ್ನುವ ಹುಡುಗಿ ಕೂಡ ಇರ್ತಾಳೆ. ಅಲ್ಲಿ ಒಂದು ರೀತಿಯ ಶಕ್ತಿ ಇರುತ್ತೆ. ನೀಲಿ ಒಬ್ಳೆ ಗುಹೆ ಒಳಗಡೆ ಹೋಗ್ತಾ ಇರ್ತಾಳೆ. ಅಲ್ಲಿ ಒಂದು ವಿಗ್ರಹ ಇರುತ್ತೆ. ಆಗ ಬಾಹುಲಿಗಳು ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಕಡೆ ರಾಜನ ಮಂತ್ರಿ ಆ ಗುಹೆಗೆ ಬಂದು ತಂದೆ ತಾಯಿ ಎಲ್ಲರನ್ನ ಕೊಲ್ಲೋದಕ್ಕೆ ಕರ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ನೀಲಿ ಕೂಡ ಬರ್ತಾಳೆ. ಅವಳ ಎದುರಿಗೇನೆ ಅವಳ ತಂದೆಯನ್ನ ಸಾಯಿಸ್ತಾಳೆ. ನೆಕ್ಸ್ಟ್ ಅವಳನ್ನ ಕೊಲ್ತಾನೆ. ಆದ್ರೆ ನೀಲಿ ಸತ್ತೋರೋದಿಲ್ಲ, ಮತ್ತೆ ಎದ್ದು ನಿಲ್ತಾಳೆ. ಸೊ ಅವಳಿಗೆ ಏನ್ ಶಕ್ತಿ ಅಂದ್ರೆ ಯಕ್ಷಿಣಿ ಶಕ್ತಿ ಬಂದಿರುತ್ತೆ. ಕೆಟ್ಟ ಜನರ ರಕ್ತ ಕುಡಿಯೋದು ಅವಳ ಉದ್ದೇಶ. ಸೊ ನೆಕ್ಸ್ಟ್ ಎಲ್ಲರನ್ನ ಕೊಲ್ತಾಳೆ. ಅಲ್ಲಿರುವ ಎಲ್ಲ ಜನರನ್ನ ಹೊಡೆದು ರಕ್ತವನ್ನು ಕುಡಿತಾಳೆ. ಮಂತ್ರಿ ಅವಳ ತಾಯಿಯನ್ನ ಅವಳ ಎದುರುಗಡೆನೆ ಕೊಲ್ತಾನೆ. ನೀಲಿ ಕೂಡ ಚೀರ್ತಾ ಅವನನ್ನ ಕೊಂದು ಅವಳ ತಾಯಿಯನ್ನು ನೋಡ್ತಾಳೆ. ಅವಳ ತಾಯಿ, ನಿಂಗೆ ಬಂದಿರುವ ಶಕ್ತಿಯನ್ನ ಒಳ್ಳೆ ಕಾರಣಕ್ಕೆ ಬಳಸ್ಕೋ, ಇಲ್ಲಿಂದ ಓಡಿ ಹೋಗು ಅಂತ ಹೇಳಿ ಸಾಯ್ತಾಳೆ. ನೆಕ್ಸ್ಟ್ ನೀಲಿ ಅಲ್ಲಿಂದ ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಹಾಗೆ ಬರ್ತಾ ಇರ್ತಾಳೆ. ನೂರಾರು ವರ್ಷ ಆದ್ರೂ ಅವಳು ಪ್ಲೇಸಿಂದ ಒಂದು ಪ್ಲೇಸ್ಗೆ ಹೋಗ್ತಾ ಇರ್ತಾಳೆ. ಅವಳಿಗೆ ಸಾವು ಇರೋದಿಲ್ಲ, ಚಿರಂಜೀವಿಯಾಗಿ ಇರ್ತಾಳೆ. ಈಗ ಪ್ರೆಸೆಂಟ್ ಅಲ್ಲಿ ಆ ಕಿಡ್ನಾಪರ್ ಚಂದ್ರಳನ್ನ ಕೊಲ್ಲೋದಕ್ಕೆ ನೋಡ್ತಾನೆ. ಇವಳು ಬೇರೆ ಯಾರು ಅಲ್ಲ, ಅದೇ ಚಿಕ್ಕ ಹುಡುಗಿ ನೀಲಿನೇ ಈ ಚಂದ್ರ. ಈಗ ಅವನ ಕುತ್ತಿಗೆಗೆ ಕಚ್ಚಿ ಅವನ ರಕ್ತ ಹೀರಿ ಕೊಲ್ತಾಳೆ. ಇನ್ನು ಇವನನ್ನ ಕೂಡ ಕೊಲ್ತಾಳೆ. ಅಷ್ಟರಲ್ಲಿ ಸನ್ನಿ ಬಂದು ಇದನ್ನೆಲ್ಲ ನೋಡ್ತಾನೆ. ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಈಗ ಜನರ ಮೈಂಡಲ್ಲಿ ಯಕ್ಷಿಣಿ ನೀಲಿ ಆ ಹುಡುಗಿ ಸತ್ತಿದ್ದಾಳೆ ಅಂತ ಇರುತ್ತೆ. ಏನಂದ್ರೆ ಮತ್ತೆ ಕಥೆಯಲ್ಲಿ ಒಬ್ಬ ಪಾದ್ರಿ ಅವಳನ್ನ ಕೊಂದಿದ್ದಾನೆ ಅಂತ ನ್ಯೂಸ್ ಪಬ್ಲಿಕ್ ಆಗಿರುತ್ತೆ. ಅವಳ ಬಗ್ಗೆ ಈ ವ್ಯಕ್ತಿ ಒಂದು ಬುಕ್ಕಲ್ಲಿ ಬರೆದಿರ್ತಾನೆ. ಆದರೆ ಅವಳು ಇನ್ನೂ ಜೀವಂತ ಇದ್ದಾಳೆ ಅಂತ ಇವನಿಗೆ ಗೊತ್ತಿರುತ್ತೆ. ಈಗ ಚಂದ್ರ ಸನ್ನಿಗೆ, ನೀನು ನನಗೆ ಹೆಲ್ಪ್ ಮಾಡಿದ್ರೆ ನಿನ್ನ ಜೀವ ಕೂಡ ಉಳಿಯುತ್ತೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಇಬ್ರು ಸೇರಿ ಆ 3 ಕಿಡ್ನಾಪರ್ಸ್ ಬಾಡಿಯನ್ನ ಮಿಷನ್ ಅಲ್ಲಿ ಹಾಕ್ತಾರೆ. ನೆಕ್ಸ್ಟ್ ಸನ್ನಿ ಫುಲ್ ಎದುರ್ತಾ ಕೋರೆ ಹಲ್ಲನ್ನ ನೋಡಿ, ನೀನು ಯಕ್ಷಿಣಿ ಅಂತ ಕೇಳ್ತಾನೆ. ಅವಳು ಕೂಡ ನಾನು ಯಕ್ಷಿಣಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ಹೆಸರಾಗುತ್ತೆ. ನೋಡಿದ್ರೆ ಅವನು ಅವಳ ಮನೆಯಲ್ಲಿ ಮಲಗಿರ್ತಾನೆ. ಸನ್ನಿ ಹೆದರ್ತಾ ಹೋಗ್ತಿರುವಾಗ ಡೋರ್ ಲಾಕ್ ಆಗಿರುತ್ತೆ. ಕಿಟಕಿ ಓಪನ್ ಮಾಡ್ತಾನೆ. ಸೂರ್ಯನ ಬೆಳಕು ಚಂದ್ರಳ ಕೈ ಮೇಲೆ ಬಿದ್ದು ಅವಳ ಚರ್ಮ ಸುಟ್ಟು ಹೋಗ್ತಾ ಇರುತ್ತೆ. ಇವಳಿಗೆ ಇದು ಕೂಡ ಒಂದು ವೀಕ್ನೆಸ್. ಡೇ ಟೈಮ್ ಅಲ್ಲಿ ಹೊರಗಡೆ ಹೋದ್ರೆ ಸ್ಕಿನ್ ಸುಡ್ತಾ ಇರುತ್ತೆ. ನೆಕ್ಸ್ಟ್ ಚಂದ್ರ ಕಿಟಕಿಯನ್ನು ಹಾಕಿ ಫ್ರಿಜ್ ಅಲ್ಲಿ ಇದ್ದ ಬ್ಲಡ್ ಅನ್ನ ಕುಡಿತಾಳೆ. ಸನ್ನಿ ಇದನ್ನ ನೋಡಿ, ನೀನು ಹುಟ್ಟಿದಾಗಿನಿಂದ ಹೀಗೆ ಈ ಶಕ್ತಿ ಇದೆ ಅಂತ ಕೇಳ್ತಾನೆ. ಚಂದ್ರ, ಇದು ಒಂದು ರೀತಿಯ ವೈರಸ್, ಕಚ್ಚಿದ್ರೆ 1 ವಾರದಲ್ಲಿ ರೇಬಿಸ್ ರೋಗ ಬಂದು ಸಾಯ್ತಾರೆ ಅಂತ ಹೇಳ್ತಾಳೆ. ಸನ್ನಿ, ನೀನು ಇರುವ ಮುಂಚೆ ಪ್ಲೇಸ್ ಬಿಟ್ಟು ಯಾಕೆ ಇಲ್ಲಿಗೆ ಬಂದಿದ್ದೀ ಅಂತ ಕೇಳ್ತಾನೆ. ಚಂದ್ರ, ನಂಗೆ ಒಂದು ಪ್ಲೇಸ್ ಅಲ್ಲಿ 20 ವರ್ಷಕ್ಕಿಂತ ಹೆಚ್ಚು ದಿನ ಇರೋದಕ್ಕೆ ಆಗೋದಿಲ್ಲ, 100 ವರ್ಷದಿಂದ ಹೀಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಚಂದ್ರ ಸನ್ನಿಗೆ ಈ ವಿಷಯ ಯಾರಿಗೂ ಹೇಳ್ಬಿಡ ಅಂತ ವಾರ್ನಿಂಗ್ ಮಾಡಿ ಕಳಿಸ್ತಾಳೆ. ಅವತ್ತು ರಾತ್ರಿ ಸನ್ನಿ ವೇಣುಗೆ ಚಂದ್ರ ಯಕ್ಷಿಣಿ ಕೋರಿ ಹಲ್ಲಿಂದ ಕಚ್ಚಿ ರಕ್ತವನ್ನು ಕುಡಿತಾಳೆ ಅಂತ ಎಲ್ಲ ಹೇಳ್ತಾನೆ. ವೇಣು ಕೇಳಿ ಶಾಕ್ ಆಗ್ತಾನೆ. ಅಷ್ಟರಲ್ಲಿ ಚಂದ್ರ ಬಂದು ವೇಣುವನ್ನ ಕೊಲ್ತಾಳೆ. ಮತ್ತೆ ಸನ್ನಿಯನ್ನ ಓಡಿಸ್ಕೊಂಡು ಹೋಗಿ ಕಚ್ಚಿ ಸಾಯಿಸ್ತಾಳೆ. ಈ ತರ ಸನ್ನಿ ಕನಸು ಕಾಣ್ತಾನೆ. ಹೆದರಿ ಎದ್ದು ಕೂರ್ತಾನೆ. ನೆಕ್ಸ್ಟ್ ಪೊಲೀಸ್ ನಾಚಿಯಪ್ಪ ಚಂದ್ರ ಕೊಲೆ ಮಾಡಿರುವ ಪ್ಲೇಸ್ ಹತ್ರ ಬಂತು ಏನಾದ್ರೂ ಸಿಗುತ್ತೆ ಅಂತ ನೋಡ್ತಾ ಇರ್ತಾನೆ. ಅವನಿಗೆ ಒಂದು ಕಣ್ಣಿನ ಪೊರೆ ತರ ಇರುವ ಲೇಯರ್ ಸಿಗುತ್ತೆ. ನೆಕ್ಸ್ಟ್ ಅವತ್ತು ರಾತ್ರಿ ಚಂದ್ರ ಸನ್ನಿಯನ್ನ ಕರ್ಕೊಂಡು ಆ ಹುಡುಗನ ಮನೆಗೆ ಹೋಗಿ ಬ್ಲಡ್ ಬಾಕ್ಸ್ ಅನ್ನ ಇಸ್ಕೊಂಡು ಬರ್ತಾಳೆ. ಸನ್ನಿ ಚಂದ್ರಗೆ, ನೀನು ಓ ನೆಗೆಟಿವ್ ರಕ್ತವನ್ನ ಮಾತ್ರ ಕುಡಿಯೋದು ಅಂತ ಕೇಳ್ತಾನೆ. ಹೌದು, ಓ ನೆಗೆಟಿವ್ ಸಿಗೋದು ಅಪರೂಪ ಅಂತ ಹೇಳ್ತಾಳೆ. ಯಾಕಂದ್ರೆ ಸನ್ನಿ ರಕ್ತ ಕೂಡ ಓ ನೆಗೆಟಿವ್ ಆಗಿರುತ್ತೆ. ನೆಕ್ಸ್ಟ್ ಚಂದ್ರ ಸನ್ನಿಗೆ ಬಾಡಿ ಸಿಗೋದಿಲ್ಲ, ಯಾವ ಕೇಸು ಬರೋದಿಲ್ಲ ಅಂತ ಹೇಳ್ತಾಳೆ. ಒಂದು ದಿನ ಆ ಕಿಡ್ನಾಪರ್ಸ್ ಚಂದ್ರಳನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗುವಾಗ ಸನ್ನಿಯನ್ನ ಒಬ್ಬ ಹುಡುಗ ನೋಡಿದ್ದ. ಸೊ ಈಗ ಆ ಹುಡುಗ ಸನ್ನಿಯನ್ನ ಮತ್ತೆ ಚಂದ್ರಳನ್ನ ನಾಚಿಯಪ್ಪನಿಗೆ ತೋರಿಸ್ತಾನೆ. ಅವತ್ತು ರಾತ್ರಿ ಸನ್ನಿ ಮತ್ತೆ ಚಂದ್ರ ಹೊರಗಡೆ ಹೋಗೋಣ ಅಂತ ಹೊರಗೆ ಹೋಗ್ತಾರೆ. ಸನ್ನಿ ಅವಳಿಗೆ, ನಿನ್ನ ನಿಜವಾದ ಹೆಸರು ಚಂದ್ರನೇ ಅಂತ ಕೇಳ್ತಾನೆ. ಚಂದ್ರ ನೀಲಿ ಅಂತ ಹೇಳ್ತಾಳೆ. ಸನ್ನಿಗೆ ಅವಳ ನಿಜವಾದ ಹೆಸರು ಕೇಳಿ ಭಯ ಆಗುತ್ತೆ.
ನೀನೇನ ಆ ಚಿಕ್ಕ ಹುಡುಗಿ ನೀಲಿ ಅಂತ ಹೇಳ್ತಾನೆ. ಅದಲ್ಲದೆ ಒಬ್ಬ ಪಾದ್ರಿ ನಿನ್ನನ್ನ ಕೊಂದಿದ್ದಾನೆ ಅಂತ ಕೇಳಿ ಬುಕ್ಕಲ್ಲಿ ನೋಡಿದೆ ಅಂತ ಹೇಳ್ತಾನೆ. ಏನಂದ್ರೆ ಅವತ್ತ ಪಾದ್ರಿ ಅವಳ ಎದೆ ಭಾಗಕ್ಕೆ ಚಾಕುವನ್ನ ಚುಚ್ಚಿರ್ತಾನೆ. ಇವಳ ವೀಕ್ನೆಸ್ ಹಾರ್ಟ್. ಆಗ ಮತ್ತೆ ಅವಳನ್ನ ಬದುಕಿಸಿರ್ತಾನೆ. ಅದು ಯಾರಿಗೂ ಗೊತ್ತಿರೋದಿಲ್ಲ. ಪಾದ್ರಿ ಅವಳಿಗೆ ನಿಂತರ ಶಕ್ತಿ ಇರುವ ಜನರು ಈ ಸಮಾಜದಲ್ಲಿ ಜಾಸ್ತಿ ಇದ್ದಾರೆ, ಅದರಲ್ಲಿ ಕೆಟ್ಟವರು ಮತ್ತೆ ಒಳ್ಳೆಯವರು ಇದ್ದಾರೆ. ಪಾದ್ರಿ ಇವಳನ್ನ ಮುತ್ತೋರ್ ಎನ್ನುವ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗಿರ್ತಾನೆ. ಅವನು ಕೂಡ ತುಂಬಾನೇ ಶಕ್ತಿನ ಹೊಂದಿರ್ತಾನೆ. ಈಗಲೂ ಕೂಡ ಈ ತರ ಶಕ್ತಿ ಇರುವವರನ್ನ ಅವನೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ, ಅವನೇ ನೋಡ್ಕೊಳ್ತಾ ಇರ್ತಾನೆ. ಈಗ ಈ ಕಡೆ ನಾಚಿಯಪ್ಪ ಚಂದ್ರನ ಮನೆಗೆ ನುಗ್ಗಿ ಮನೆ ಹುಡುಕ್ತಾ ಇರ್ತಾನೆ. ಅವನಿಗೆ ಸಿಕ್ಕಿರುವ ಆ ಲೇಯರ್ ತರನೇ ಅವನಿಗೆ ಅವಳ ಕಣ್ಣಿನ ಒಂದು ಲೇಯರ್ ಸಿಗುತ್ತೆ. ಮತ್ತೆ ಫ್ರಿಜ್ ಅಲ್ಲಿ ರಕ್ತ ಇರುವ ಪ್ಯಾಕ್ಗಳು ಇರುತ್ತೆ. ಅವಳ ಎಲ್ಲ ಜಾಗವನ್ನ ನೋಡ್ತಾನೆ. ಅಷ್ಟರಲ್ಲಿ ಚಂದ್ರ ಅಲ್ಲಿಗೆ ಬರ್ತಾಳೆ. ನಾಚಿಯಪ್ಪ ಅವಳಿಗೆ ನೀನೇ ಅವರನ್ನ ಕೊಂದಿದ್ದು, ನೀನು ಮ್ಯಾಜಿಕ್ ಮಾಡ್ತೀಯ ಅಂತ ಗನ್ ತಗೊಂಡು ಶೂಟ್ ಮಾಡ್ತಾನೆ. ಚಂದ್ರ ಅವನ ಕೈಯನ್ನ ಕಚ್ಚಿ ಸಾಯಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಸನ್ನಿ ಬಂದು ಬೇಡ ಅವನು ಪೊಲೀಸ್, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ನಾಚಿಯಪ್ಪ ಗನ್ ತಗೊಂಡು ಶೂಟ್ ಮಾಡ್ತಾನೆ. ಅದು ಸನ್ನಿ ಸೊಂಟದ ಭಾಗಕ್ಕೆ ಬಿದ್ದು ಗೋಡೆಗೆ ಬೀಳುತ್ತೆ. ರಕ್ತ ಬರ್ತಾ ಇರುತ್ತೆ, ಹಾಗೆ ಬೀಳ್ತಾನೆ. ನಾಚಿಯಪ್ಪ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ನೆಕ್ಸ್ಟ್ ಚಂದ್ರ ಅವನನ್ನ ಆಟೋದಲ್ಲಿ ಮೈಕಲ್ ಎನ್ನುವ ಓಲ್ಡ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾಳೆ. ನೆಕ್ಸ್ಟ್ ಟಿವಿ ನ್ಯೂಸ್ ಅಲ್ಲಿ ಚಂದ್ರ ಮತ್ತೆ ಸನ್ನಿ ಇಬ್ಬರ ಫೋಟೋ ಹಾಕಿ ಇವರಿಬ್ರು ತುಂಬಾ ಅಪಾಯಕಾರಿ ವ್ಯಕ್ತಿಗಳು ಕೊಲೆಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಚಂದ್ರ ಅವರಿಗೆ ನಾವು ಹೊರಗಡೆ ಹಾಸ್ಪಿಟಲ್ಗೆ ಹೋಗೋಕೆ ಆಗಲ್ಲ, ನಾನು ಹೇಳಿದ ರೀತಿನೇ ನೀವು ಇವನಿಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾಳೆ. ವೇಣು ಇಲ್ಲ, ನಾವು ಹೊರಗಡೆ ಹೋಗ್ಬೇಕು ಅಂತ ನೋಡ್ತಾನೆ. ಚಂದ್ರ ಅವರಿಗೆ ತನ್ನ ರೂಪವನ್ನ ತೋರಿಸ್ತಾಳೆ. ನಾಚಿಯಪ್ಪ ಸತ್ತಿರೋದಿಲ್ಲ, ಜೀವಂತ ಇರ್ತಾನೆ. ಪ್ರಕಾಶ್ ಚಂದ್ರಳಿಗೆ ಫೋನ್ ಮಾಡಿ ಮುತ್ತೋರ್ ಹೇಳಿದ್ದಾರೆ, ನೀನು ಫಸ್ಟ್ ಅಲ್ಲಿಂದ ಜಾನಿ ಹತ್ತಿರ ಹೋಗು, ಅದು ನಿಂಗೆ ಸೇಫ್ ಪ್ಲೇಸ್ ಅಂತ ಹೇಳ್ತಾಳೆ. ಮುತ್ತೋರ್ ಎನ್ನೋ ವ್ಯಕ್ತಿ ತುಂಬಾ ಶಕ್ತಿ ಇರುವಂತ ವ್ಯಕ್ತಿ. ನೆಕ್ಸ್ಟ್ ವೇಣು ಮತ್ತೆ ನೈಜಲ್ ಇಬ್ರು ಸನ್ನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಕಡೆ ಬರಲ್ಲಿ ಒಬ್ಬ ಆಟೋ ಡ್ರೈವರ್ ಟಿವಿಯನ್ನ ನೋಡಿ ಫೋನ್ ಅಲ್ಲಿ ಅವರಿಬ್ಬರನ್ನ ಮೈಕಲ್ ಮೆಡಿಕಲ್ ಹತ್ರ ನೋಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಅಲ್ಲೇ ಕೂತ ಒಬ್ಬ ವ್ಯಕ್ತಿ ಕೇಳಿಸ್ಕೊಳ್ತಾನೆ. ಇವನ ಹೆಸರು ಕುಮಾರ್. ಟಿವಿಯಲ್ಲಿ ಇವರಿಬ್ಬರ ನ್ಯೂಸ್ ಕೇಳಿದ ಬೇರೆ ಬೇರೆ ಕಡೆ ಇರುವ ಯಕ್ಷಿಣಿ ಶಕ್ತಿ ಇರುವ ಎಲ್ಲರೂ ಶಾಕ್ ಆಗಿ ಇವರನ್ನ ನೋಡ್ತಾ ಇರ್ತಾರೆ. ನಾಚಿಯಪ್ಪನಿಗೆ ಚಂದ್ರ ಕಚ್ಚಿದ್ರಿಂದ ಅವನ ದೇಹದಲ್ಲಿ ವೈರಸ್ ಬೇಗನೆ ಸ್ಪ್ರೆಡ್ ಆಗಿ ಅವನು ಪ್ರತಿಯೊಬ್ಬರ ಕುತ್ತಿಗೆಯನ್ನ ಕಚ್ಚೋ ತರ ನೋಡ್ತಾ ಇರ್ತಾನೆ. ಅಲ್ಲಿಗೆ ಬಂದ DC ಅವನಿಗೆ ಹೊಡೆದು ಅವರನ್ನ ಮಿಸ್ ಮಾಡಿದ್ದೀರಾ ಅಂತ ಬೈತಾಳೆ. ನಾಚಿಯಪ್ಪನಿಗೆ ರಕ್ತ ನೋಡ್ತಿದ್ದಂತೆ ಕುಡಿಬೇಕು ಅನಿಸ್ತಾ ಇರುತ್ತೆ. ಅಷ್ಟರಲ್ಲಿ ಯಕ್ಷಿಣಿ ಬಗ್ಗೆ ಬುಕ್ ಬರೆದ ಆ ವ್ಯಕ್ತಿ ಬಂದು, ನಿಂಗೆ ಕಚ್ಚಿದ್ದು ನಾರ್ಮಲ್ ಹುಡುಗಿಯಲ್ಲ, ಅವಳು ನಾವು ಕೇಳಿರುವ ರೀತಿ ಯಕ್ಷಿಣಿ, ಅವಳು ನಾವು ಕಥೆಯಲ್ಲಿ ಕೇಳಿರುವ ಯಕ್ಷಿಣಿ ಹೆಣ್ಣು ಅಂತ ಹೇಳಿ ನಿನ್ನೆ ರಕ್ತವನ್ನ ಟೆಸ್ಟ್ ಮಾಡ್ತೀನಿ, ನೀನು ಬದುಕಿದ್ರೆ ನೋಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಚಂದ್ರ ಸನ್ನಿಗೆ ನಾನು ಇಲ್ಲಿಂದ ಹೋಗ್ಬೇಕು, ನೀನು ಮೀಡಿಯಾ ಹತ್ರ ಹೋಗಿ ನಾನು ಅವರನ್ನ ಕೊಂದಿದ್ದು ಅಂತ ಹೇಳು ಅಂತ ಹೇಳ್ತಾಳೆ. ಸನ್ನಿ ಚಂದ್ರಗೆ ನೀನು ನಂಗೆ ಕಚ್ಚಿದ್ರೆ ನಾನು ಕೂಡ ನಿಂತರ ಆಗ್ಬೋದಾ ಅಂತ ಕೇಳ್ತಾನೆ. ಚಂದ್ರ ಅದು ಒಂದು ವೈರಸ್, ನಾನು ಕಚ್ಚಿದ್ರೆ ನಂತರ ಆಗೋದು ತುಂಬಾ ಅಪರೂಪ, ಅವರ ಬಾಡಿ ಫುಲ್ ಹೆಲ್ದಿಯಾಗಿ ಪ್ಯೂರ್ ಆಗಿ ಇರಬೇಕು, ಆಗ ಮಾತ್ರ ಸಾಧ್ಯ. ಆದರೆ ನೀನು ಎಣ್ಣೆ ದಮ್ ಹೊಡಿತಾ ಇರ್ತೀಯ, ಈಗ ನಾನು ಹಿಂಗೆ ಕಚ್ಚಿದ್ರೆ 1 ವಾರದಲ್ಲಿ ರೇಬಿಸ್ ರೋಗ ಬಂದು ನೀನು ಕೂಡ ಸಾಯ್ತೀಯ ಅಂತ ಹೇಳ್ತಾಳೆ. ಈ ಕಡೆ ನಾಚಿಯಪ್ಪನಿಗೆ ತಲೆ ಕೆಡ್ತಾ ಕನ್ಫ್ಯೂಸ್ ಆಗಿ ಅವನ ಹಲ್ಲು ಉದುರಿ ಬೀಳುತ್ತೆ. ಕನ್ನಡಿಲಿ ನೋಡಿದ್ರೆ ಚಿಕ್ಕ ಕೋರೆಯಲ್ಲೂ ಬರ್ತಾ ಇರುತ್ತೆ. ಸೊ ಏನಂದ್ರೆ ನಾಚಿಯಪ್ಪನಿಗೆ ಚಂದ್ರಳ ಶಕ್ತಿ ಬರ್ತಾ ಇರುತ್ತೆ, ಚಂದ್ರಳ ತರನೇ ಹಾಕ್ತಾ ಇರ್ತಾನೆ. ನೆಕ್ಸ್ಟ್ ಕಾನ್ಸ್ಟೇಬಲ್ ಜಗದೀಶ್ ಮತ್ತೆ ನಾಚಿಯಪ್ಪ ಅವರಿಬ್ರು ಆ ಹಳೆ ಮೈಕಲ್ ಮೆಡಿಕಲ್ ಹತ್ರ ಬಂದಿರ್ತಾರೆ. ಇಬ್ರು ಪೊಲೀಸರು ಒಳಗಡೆ ಬರ್ತಾರೆ. ಒಬ್ಬ ಪೊಲೀಸ್ ಸನ್ನಿಗೆ ಬೇಡಿ ಹಾಕ್ತಾನೆ. ಚಂದ್ರ ಹಿಂದೆ ಬರ್ತಾಳೆ. ಅಷ್ಟರಲ್ಲಿ ಇನ್ನೊಬ್ಬ ಚಂದ್ರಳ ತಲೆಗೆ ಶೂಟ್ ಮಾಡ್ತಾನೆ. ಅವಳು ಅಲ್ಲೇ ಕೆಳಗಡೆ ಬೀಳ್ತಾಳೆ. ನೆಕ್ಸ್ಟ್ ಅಲ್ಲಿಗೆ ಕುಮಾರ್ ಬರ್ತಾನೆ. ಇವನು ಕೂಡ ಚಂದ್ರಳ ತರ ಶಕ್ತಿ ಇರುವಂತ ವ್ಯಕ್ತಿ. ಅಲ್ಲಿರುವಂತ ಒಬ್ಬ ಪೊಲೀಸ್ ನನ್ನ ಟಾರ್ಚರ್ ಕೊಟ್ಟು ಮ್ಯಾಜಿಕ್ ಗ್ಲಾಸ್ ಅಲ್ಲಿ ಒಳಗಡೆ ನಿಲ್ಲಿಸ್ತಾನೆ. ಇನ್ನೊಬ್ಬನ ಕಾಲಿಗೆ ಮೊಳೆ ಹೊಡೆದು ಕೂರಿಸ್ತಾನೆ. ಚಂದ್ರಳ ಹತ್ರ ಬಂದು ತಲೆಯಲ್ಲಿ ಬಿದ್ದ ಬುಲೆಟ್ ತೆಗೆದು ನೀಲಿ ಅಂತ ಕಿವಿಯಲ್ಲಿ ಕೂಗ್ತಾನೆ. ಸಡನ್ ಆಗಿ ಎದ್ ನಿಲ್ತಾಳೆ. ನೀಲಿಗೆ ಇವನು ಮೊದಲೇ ಗೊತ್ತಿರುತ್ತೆ. ಈ ಕಡೆ ನಾಚಿಯಪ್ಪ ಅಲ್ಲೇ ಕೂತು ಹುಚ್ಚಿನ ರೀತಿ ಮಾಡ್ತಾ ಇರ್ತಾನೆ. ಕುಮಾರ್ ಅವಳಿಗೆ ಹೊರಗಡೆ ಇನ್ನೊಬ್ಬ ಯಾರ ಕೂತಿದ್ದಾನೆ ಅಂತ ಕೇಳ್ತಾನೆ. ನೆಕ್ಸ್ಟ್ ಅವರು ಹಿಂದಿನ ಡೋರ್ ಇಂದ ಕಾರಲ್ಲಿ ಹೋಗ್ತಾ ಇರ್ತಾರೆ. ಚಂದ್ರ ಅವನನ್ನ ನೋಡ್ತಾಳೆ. ಚಂದ್ರಳಿಗೆ ಗೊತ್ತಾಗುತ್ತೆ ಅವನು ಕೂಡ ನನ್ನ ತರನೇ ಆಗ್ತಾ ಇದ್ದಾನೆ ಅಂತ ಹೇಳ್ತಾಳೆ. ನಾಚಿಯಪ್ಪ ಅಲ್ಲಿದ್ದ ಪೊಲೀಸ್ ರಕ್ತವನ್ನ ನೋಡಿ ಟೆಸ್ಟ್ ಮಾಡಿ ಅವರಿಬ್ಬರನ್ನ ಕೊಲ್ತಾನೆ. ಇದನ್ನ DC ಮತ್ತೆ ಜಗದೀಶ್ ಕೂಡ ನೋಡ್ತಾರೆ. ಈ ಕಡೆ ಕುಮಾರ್ ಇವರನ್ನ ಜಾನಿ ಹೋಟೆಲ್ಗೆ ಕರ್ಕೊಂಡು ಬರ್ತಾರೆ. ಇವನೇ ಜಾನಿ. ನೆಕ್ಸ್ಟ್ ಚಂದ್ರ ಪ್ರಕಾಶ್ಗೆ ಆ ಪೊಲೀಸ್ ನನ್ನ ರೀತಿ ಆಗ್ತಾ ಇದ್ದಾನೆ, ಅವನನ್ನ ನಾನು ಕೊಂದು ಬರ್ತೀನಿ ಅಂತ ಹೇಳ್ತಾಳೆ. ಪ್ರಕಾಶ್ ಅವನೀಗ ಫ್ರೆಶ್ ಆಗಿ ಶಕ್ತಿ ತಗೊಂಡಿದ್ದಾನೆ. ಅವನನ್ನ ಸೋಲ್ಸೋದು ತುಂಬಾನೇ ಕಷ್ಟ ನಿಂಗೆ, ನೀನು ಅಲ್ಲಿ ಬೇಸ್ಮೆಂಟ್ ಜಾಗದಲ್ಲಿ ಇರು, ಕುಮಾರ್ ಹೊರಗೆ ಇರ್ತಾನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಕುಮಾರ್ ಅವರನ್ನ ಬೇಸ್ಮೆಂಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇವ್ರ ರೀತಿ ಶಕ್ತಿ ಇರುವ ವ್ಯಕ್ತಿಗಳು ಇರ್ತಾರೆ. ನೆಕ್ಸ್ಟ್ ಅವರನ್ನ ಒಂದು ಸೆಲ್ಲಲ್ಲಿ ಕಳಿಸಿ ಅವಳಿಗೆ ಸರಿ ನಾನು ಹೋಗ್ತೀನಿ, ನೀನು ಸತ್ತಿಲ್ಲ ಅಂದ್ರೆ ಮತ್ತೆ ಮೀಟ್ ಆಗೋಣ ಅಂತ ಹೇಳಿ ಮಾಯ ಆಗ್ತಾನೆ. ನೈಜಲ್ ಮತ್ತೆ ಈ ಇಬ್ರು ಭಯ ಪಡ್ತಾ ಇರ್ತಾರೆ. ಈ ಕಡೆ ಪೊಲೀಸರಿಗೆ ಅವರು ಇರುವ ಜಾಗ ಗೊತ್ತಾಗುತ್ತೆ. ಕಾನ್ಸ್ಟೇಬಲ್ ನಾಚಿಯಪ್ಪನಿಗೆ ಅವರಿರುವಂತಹ ಲೊಕೇಶನ್ ಅನ್ನ ಸೆಂಡ್ ಮಾಡ್ತಾನೆ. ನಾಚಿಯಪ್ಪ ಅವನ ತಾಯಿಗೆ ನನಗೆ ಶಕ್ತಿ ಬಂದಿದೆ, ನನ್ನನ್ನ ಯಾರು ಕೊಲ್ಲೋದಿಕ್ಕೆ ಆಗೋದಿಲ್ಲ, ನನ್ನ ನೋಡಿದ್ರೆ ಎಲ್ಲರೂ ಭಯ ಪಡಬೇಕು ಅಂತ ಹೇಳ್ತಾನೆ. ಮತ್ತೆ ಅವನ DC ಅವನಿಗೆ ಶೂಟ್ ಮಾಡಿದಾಗ ಅವನಿಗೆ ಏನು ಆಗಿರೋದಿಲ್ಲ, ಅವಳನ್ನ ಕೂಡ ಕಚ್ಚಿ ಸಾಯಿಸಿರ್ತಾನೆ. ಇನ್ನು ಈ ಕಡೆ ಚಂದ್ರ ಸನ್ನಿಗೆ ಅವನ ತರ ಇರುವ ಒಬ್ಬ ವ್ಯಕ್ತಿಯ ಫೋಟೋ ತೋರಿಸಿ ಇವನು ನನ್ನ ಬಾಯ್ ಫ್ರೆಂಡ್ ಆಗಿದ್ದ, 100 ವರ್ಷದ ಹಿಂದೆ ಹೀಗೆ ನನ್ನ ಕಾಪಾಡಕ್ಕೆ ಬಂದು ಬುಲೆಟ್ ಬಿದ್ದು ಸತ್ತ ಅಂತ ಹೇಳ್ತಾಳೆ. ನಾಚಿಯಪ್ಪನಿಗೆ ಫುಲ್ ಶಕ್ತಿ ಬಂದು ಕೆಟ್ಟ ವ್ಯಕ್ತಿ ತರ ಚೇಂಜ್ ಆಗಿ ತನ್ನ ತಾಯಿಯನ್ನ ಕೂಡ ಕಚ್ಚಿಕೊಳ್ತಾನೆ. ಚಂದ್ರ ಕೊಂದಿರೋದು
ಒಬ್ಬ ಮಿನಿಸ್ಟರ್ ತಮ್ಮನನ್ನ. ಅವನು ಫುಲ್ ಸ್ಟ್ರಾಂಗ್ ಇರುವ ಗರುಡ ಆರ್ಮಿ ಫೋರ್ಸ್ ಅನ್ನ ಅವರನ್ನ ಸಾಯಿಸೋದಕ್ಕೆ ಕಳಿಸ್ತಾನೆ. ಜಾನಿ ಇವಳಿಗೆ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿದೆ, ಇಲ್ಲಿರೋದು ತುಂಬಾನೇ ಪ್ರಾಬ್ಲಮ್, ಪ್ರಕಾಶ್ ಬರ್ತಾ ಇದ್ದಾನೆ, ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಗರುಡ ಫೋರ್ಸ್ ಅಲ್ಲಿಗೆ ಬಂದು ಹೋಟೆಲ್ ಕವರ್ ಮಾಡುತ್ತೆ. ಚಂದ್ರ ಹೊರಗೆ ಹೋಗೋಕೆ ಆಗೋದಿಲ್ಲ. ಜಾನಿ ಡೋರ್ ಲಾಕ್ ಮಾಡ್ತಾನೆ. ನೆಕ್ಸ್ಟ್ ಕುಮಾರ್ ಚಂದ್ರಳಿಗೆ ಮೊದಲೇ ವೆಪನ್ಸ್ ಕೊಟ್ಟಿರ್ತಾನೆ, ಅದರಲ್ಲಿರುವ ಗನ್ ತಗೊಂಡು ಬರ್ತಾಳೆ. ಕಮಾಂಡರ್ಸ್ ಕೂಡ ಡೋರ್ ಹೊಡೆದು ಒಳಗಡೆ ಬರ್ತಾರೆ. ಫುಲ್ ಶೂಟ್ ಮಾಡ್ತಾ ಇರ್ತಾರೆ. ಚಂದ್ರಳಿಗೆ ಶಕ್ತಿ ಇರುತ್ತೆ, ಸ್ಪೀಡ್ ಆಗಿ ಓಡ್ತಾ ಅವರನ್ನ ಹೊಡೆದು ಶೂಟ್ ಮಾಡ್ತಾಳೆ. ಅಷ್ಟರಲ್ಲಿ ಮಿನಿಸ್ಟರ್ ಕಡೆಯ ರೌಡಿಗಳು ಒಳಗಡೆ ಬಂದು ಅವಳನ್ನ ಶೂಟ್ ಮಾಡ್ತಾರೆ. ಚಂದ್ರಳ ಬಾಯಲ್ಲಿ ರಕ್ತ ಬರ್ತಾ ಹಾಗೆ ಮಲಗ್ತಾಳೆ. ಚಂದ್ರ ಅಲ್ಲೇ ಬೀಳ್ತಾಳೆ. ಸನ್ನಿ ಇದನ್ನ ನೋಡ್ತಾನೆ. ಚಂದ್ರ ಅವನಿಗೆ ಇಲ್ಲಿಂದ ಹೋಗು ಅಂತ ಇರ್ತಾಳೆ. ಸನ್ನಿ ಅವಳಿಗೆ O- ರಕ್ತದ ಪ್ಯಾಕ್ ಅನ್ನ ತಂದು ಕೊಡ್ತಾನೆ. ಚಂದ್ರ ಅದನ್ನ ಕುಡಿದು ಮತ್ತೆ ಎದ್ದು ಅವರಿಗೆ ವೇಗವಾಗಿ ಓಡ್ತಾ ಹೊಡೆದು ಹಾಕ್ತಾಳೆ. ಅಷ್ಟರಲ್ಲಿ ನಾಚಿಯಪ್ಪ ಅಲ್ಲಿಗೆ ಬರ್ತಾನೆ. ಇವನು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಇರ್ತಾನೆ. ನಾಚಿಯಪ್ಪ, ನನಗೆ ಗೊತ್ತು, ನಂತರ ತುಂಬಾ ಜನ ಇದ್ದಾರೆ, ನಮಗೆಲ್ಲ ಲೀಡರ್ ಅಂತ ಒಬ್ಬ ಇರ್ತಾನೆ, ಅವನನ್ನ ನಾನು ನೋಡ್ಬೇಕು ಅಂತ ಹೇಳ್ತಾನೆ. ಚಂದ್ರ ಪಾದರಿ ಕೊಟ್ಟಿರುವ ಕತ್ತಿನ ತಗೊಂಡು ಸ್ಪೀಡ್ ಆಗಿ ಓಡಿ ಬಂದು ಅವನ ಎದೆಗೆ ಚುಚ್ಚೋಕೆ ನೋಡ್ತಾಳೆ. ನಾಚಿಯಪ್ಪ ಅದನ್ನ ಹಿಡಿತಾನೆ. ಮತ್ತೆ ಅವನಿಗೆ ಗೊತ್ತಾಗುತ್ತೆ ನಮ್ಮ ವೀಕ್ನೆಸ್ ಹಾರ್ಟ್ ಅಂತ. ನೆಕ್ಸ್ಟ್ ಅವಳಿಗೆ ಹೊಡಿತಾ ಇರ್ತಾನೆ. ಚಂದ್ರ ಕೂಡ ಅವನಿಗೆ ಹೊಡಿತಾ ಇರ್ತಾಳೆ. ನಾಚಿಯಪ್ಪ ಅವನಿಗಿಂತ ತುಂಬಾನೇ ಸ್ಟ್ರಾಂಗ್ ಆಗಿ ಇರ್ತಾನೆ. ನೆಕ್ಸ್ಟ್ ಅವಳನ್ನ ಹೊಡೆದು ಸೂರ್ಯನ ಬೆಳಕಿಗೆ ಹಿಡಿದಾಗ ಅವಳ ಕೈ ಚರ್ಮ ಸುಡ್ತಾ ಇರುತ್ತೆ. ನಾಚಿಯಪ್ಪ ಇದನ್ನ ನೋಡಿ, ಇದು ದೇವರ ಇಚ್ಛೆ, ನಾನು ಈ ಶಕ್ತಿಯಿಂದ ದೊಡ್ಡ ಸಾಮ್ರಾಜ್ಯವನ್ನ ಕಟ್ತೀನಿ, ಎಲ್ಲರನ್ನ ನನ್ನ ಕೈ ಕೆಳಗಡೆ ಇಟ್ಕೊಳ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸನ್ನಿ ಗನ್ ತಗೊಂಡು ಬಂದು ಅವನಿಗೆ ಶೂಟ್ ಮಾಡ್ತಾನೆ. ನಾಚಿಯಪ್ಪ ಮಂಡಿ ಊರಿಗೆ ಕೂತು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಚಂದ್ರ ಆ ಕಡೆ ನೋಡಿದ್ರೆ ಅವನು ಇರೋದಿಲ್ಲ. ನಾಚಿಯಪ್ಪ ನೈಜಿಲ್ ಕತ್ತಿಗೆ ಚಾಕು ಹಿಡಿದು, ನಿನ್ನ ಕೊಂದ್ರೆ ನಿನ್ ಕಡೆಯವರು ಬರ್ತಾರೆ ತಾನೆ ಅಂತ ಅವಳನ್ನ ಕೊಲ್ಲೋದಕ್ಕೆ ಹೋಗ್ತಾನೆ. ಅವಳ ಮುಂದೆ ಸನ್ನಿ ಅಡ್ಡ ಬರ್ತಾನೆ. ಅವನ ಮುಂದೆ ವೇಣು ಅಡ್ಡವಾಗಿ ನಿಲ್ತಾನೆ. ನಾಚಿಯಪ್ಪ ಅವನಿಗೆ ಚಾಕು ಚೂಸ್ತಾನೆ. ಅದೇ ಗಾಪಲ್ಲಿ ಚಂದ್ರ ಸ್ಪೀಡ್ ಆಗಿ ಚಾಕು ತಗೊಂಡು ಹಾರಿ ನಾಚಿಯಪ್ಪನ ಎದೆಗೆ ಚಾಕುವನ್ನ ಚೂಸ್ತಾಳೆ. ನಾಚಿಯಪ್ಪನ ಉಸಿರು ಅಲೆ ನಿಲ್ಲುತ್ತೆ. ನೆಕ್ಸ್ಟ್ ಪೊಲೀಸರು ಒಳಗಡೆ ಬರ್ತಾರೆ. ನೋಡಿದ್ರೆ ಎಲ್ಲರೂ ಸತ್ತಿರ್ತಾರೆ. ಜಾನಿ, ಪ್ರಕಾಶ್ ಇಬ್ರು ನಾಚಿಯಪ್ಪನನ್ನ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಸೀಲ್ ಹಾಕ್ತಾರೆ. ಸನ್ನಿ, ನಾನಿನ್ನ ಮತ್ತೆ ಮೀಟ್ ಆಗೋದು ಹೇಗೆ ಅಂತ ಕೇಳ್ತಾನೆ. ಚಂದ್ರ, ಅದು ಆಗೋದಿಲ್ಲ, ನಂಗೆ ತುಂಬಾ ಕೆಲಸ ಇದೆ, ಸರಿ ನಂಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಸನ್ನಿ ವೇಣುನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಚಂದ್ರ ಕೂಡ ತುಂಬಾನೇ ಬೇಜಾರಾಗ್ತಾಳೆ. ಸಿನಿಮಾದ ಕೊನೆಯಲ್ಲಿ ಜಾನಿ ಹೋಟೆಲ್ ಬೇಸ್ಮೆಂಟ್ಗೆ ರೌಡಿಗಳು ತನ್ನ ತಮ್ಮನನ್ನ ಹುಡ್ಕೊಂಡು ಬಂದಿರ್ತಾರೆ. ಅವನ ತಮ್ಮನನ್ನ ಕೆಳಗಡೆ ಕಟ್ಟಿ ಹಾಕಿರ್ತಾರೆ. ಅದೇ ಟೈಮ್ಗೆ ಇಲ್ಲಿ ಫೇಸ್ ಕವರ್ ಮಾಡ್ಕೊಂಡು ಒಬ್ಬ ಬರ್ತಾನೆ. ಅವನು ಕೂಡ ಇದೇ ಬೇಸ್ಮೆಂಟ್ ಅಲ್ಲಿ ಇರುವವನು, ಶಕ್ತಿ ಇರುವಂತ ವ್ಯಕ್ತಿ. ಅವನು ಕತ್ತಿಯಿಂದ ಸ್ಪೀಡ್ ಆಗಿ ಬಂದು ಎಲ್ಲರನ್ನ ಕುಂದು ಹಾಕ್ತಾನೆ. ಕೊನೆಗೆ ಮಾಸ್ಕ್ ತೆಗಿತಾನೆ. ಅವನು ಬೇರೆ ಯಾರಲ್ಲ, DQ ಸಲ್ಮಾನ್. ಸೊ ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸೊ ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ. ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ ಮುಂದೆ ತರ್ತೀನಿ. ಸರಿ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.